ಫೀಸನ್ನು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕಾಲೇಜ್ಗಳು ನಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನ ಹೋಲ್ಡ್ ಮಾಡ್ಕೋತಾ ಇದೆ. ಸೊ ಇದು ಲೀಗಲ್ಲ ಇಲ್ಲಿಗಲ್ಲ ಅಂತ ಅಂದ್ಬಿಟ್ಟು ಸುಮಾರು ಹುಡುಗರು ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರು. ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಅಕೌಂಟ್ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ನೋಡಿ, ಯಾವುದೇ ಕಾಲೇಜು ಕೂಡ ನೀವು ಫೀಸ್ನ ಕಟ್ಟೋವರೆಗೂ ನಿಮ್ಮ ಮಾರ್ಕ್ಸ್ ಕಾರ್ಡ್ ನಮ್ಮ ಹತ್ರನೇ ಇರುತ್ತೆ, ಫೀಸ್ ಕಟ್ಬಿಟ್ಟು ಅದಾದ್ಮೇಲೆ ಮಾರ್ಕ್ಸ್ ಕಾರ್ಡ್ ತಗೊಳ್ಳಿ ಅಂತ ಯಾವುದೇ ಕಾರಣಕ್ಕೂ ಹೇಳಬಾರ್ದು. ಯಾಕೆ ಅಂತಂದ್ರೆ ಅಮರೇಂದ್ರ ರೆಡ್ಡಿ ವೆರ್ಸಸ್ ಸ್ಟೇಟ್ ಆಫ್ ತೆಲಂಗಾಣ ಅನ್ನೋ ಒಂದು ಕೇಸಲ್ಲಿ ತೆಲಂಗಾಣ ಹೈಕೋರ್ಟ್ ಏನಪ್ಪಾ ಹೇಳಿದೆ ಅಂತಂದ್ರೆ, ಇದೇ ರೀತಿ ಒಂದು ಹುಡುಗಿಯ ಮಾರ್ಕ್ಸ್ ಕಾರ್ಡ್ಗಳನ್ನ ಕಾಲೇಜ್ ಒಂದು ಹೋಲ್ಡ್ ಮಾಡ್ಕೊಂಡಿರುತ್ತೆ. ಆ ಹೋಲ್ಡ್ ಮಾಡ್ಕೊಂಡಿರೋದಕ್ಕೆ ಈ ಹುಡುಗಿ ಕೇಸನ್ನ ಫೈಲ್ ಮಾಡುತ್ತೆ. ಈ ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ ಹೈಕೋರ್ಟ್ ಕ್ಲೀನ್ ಆಗಿ ಡೈರೆಕ್ಷನ್ ಕೊಡುತ್ತೆ ಕಾಲೇಜ್ಗೆ. ನಿಮ್ಮ ಕಾಲೇಜ್ಗೆ ಕಟ್ಟಬೇಕಾಗಿರ್ತಕ್ಕಂಥ ಫೀಸ್ ಅನ್ನ ಕಟ್ಟಿಲ್ಲ ಅಂತಂದ್ರೆ ಅದನ್ನ ಕಾನೂನಾತ್ಮಕವಾಗಿ ಹೆಂಗ್ ಪಡ್ಕೋಬೇಕೋ ಅದ್ರ ಮೇಲೆ ಫೋಕಸ್ ಮಾಡಿ ಹೊರತು ನೀವು ಕಾಲೇಜಿನ ಮಕ್ಕಳ ಮಾರ್ಕ್ಸ್ ಕಾರ್ಡ್ ನ ಅವರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಹೋಲ್ಡ್ ಮಾಡ್ಕೊಳ್ಳೋ ಅಧಿಕಾರ ನಿಮಗಿರಲ್ಲ. ಯಾಕೆ ಅಂತಂದ್ರೆ ಒಂದು ಮಾರ್ಕ್ಸ್ ಕಾರ್ಡ್ ಅಥವಾ ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಅನ್ನೋದು ಯಾವ ಸ್ಟೂಡೆಂಟ್ ಇರ್ತಾರೋ ಅವರ ಪ್ರಾಪರ್ಟಿ ಆಗಿರುತ್ತೆ. ಅದನ್ನ ಒಂದು ಅಡವಿಟ್ಕೊಳ್ಳೋ ವಸ್ತು ತರ ಯೂಸ್ ಮಾಡ್ಕೊಳ್ಳೋದು ಅಥವಾ ಎಕ್ಸೆಸ್ ಫೀಸ್ ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಮಾರ್ಕ್ಸ್ ಕಾರ್ಡ್ ನ ಅಸ್ತ್ರವಾಗಿ ಬಳಸ್ಕೊಳ್ಳೋದು UGC ಗೈಡ್ ಲೈನ್ಸ್ ಪ್ರಕಾರ ತಪ್ಪಾಗುತ್ತೆ. ಇದು ಕಾನೂನು ಬಾಹಿರ. ನೀವು ಒಂದು ವಾರದ ಒಳಗಡೆ ಅವರುಗಳಿಗೆ ಮಾರ್ಕ್ಸ್ ಕಾರ್ಡ್ ನ ರಿಟರ್ನ್ ಕೊಡಬೇಕು ಅಂತ ಹೇಳಿ ಡೈರೆಕ್ಷನ್ ನ ಕೊಡುತ್ತೆ. ನಿಮ್ಮ ಫ್ರೆಂಡ್ ಯಾರಾದ್ರೂ ಇದೇ ರೀತಿ ತೊಂದರೆಯಲ್ಲಿ ಸಿಗಾಕೊಂಡು ಕಾಲೇಜಿಂದ ಮಾರ್ಕ್ಸ್ ಕಾರ್ಡ್ ನ ಹೆಂಗ್ ಪಡ್ಕೋಬೇಕು ಅಂತ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ರೆ ಅವ್ರಿಗೆ ಈ ರೀಲ್ ನ ಶೇರ್ ಮಾಡಿ, ಎಲ್ಲೋ ಒಂದ್ ಕಡೆ ಅವ್ರಿಗೆ ಉಪಯೋಗ ಆಗುತ್ತೆ.